ಅವ್ರಿಗೆ ಹಾರ್ಬರಿಂಗ್ ಸೆಕ್ಷನ್ ಸೇರಿಸಿದೆ ಅರೆಸ್ಟ್ ಸೇರಿಸಿದೆ ಅವ್ರದ್ದು ಎಂಕ್ವೈರಿ ಕೂಡ ತಗೊಂಡು ಎಂಕ್ವೈರಿ ಮಾಡಿ ಅಲ್ಲ ಅವ್ರಿಗೆ ಬೇಲ್ ಆಗಿರ್ಬೇಕು ಸರ್ ಅರೆಸ್ಟ್ ಮಾಡಿದ್ರಲ್ಲ ಸರ್ ಅವರಿಗೆ ಕಸ್ಟಡಿ ತೊಗೊಂಡು ಎಂಕ್ವೈರಿ ಮಾಡಿಬಿಟ್ಟು ಅವಾಗ ಅದಾದಮೇಲೆ ಇವ್ರನ್ನ ಜೆ ಸಿ ಅಲ್ಲೇ ರಿಲೀಸ್ ಮಾಡಿ ಬೇಲ್. ಸರ್, ಈಗ ಅವ್ರದ್ದು ಮೇನ್ ಎಲಿಗೇಷನ್ನೇ ಅದು ಈಗ ಸ್ಟೇಟ್ ಲೆವೆಲ್ ವಿಧಾನಸಭೆಯಲ್ಲಿ ಚರ್ಚೆ ಆಗೋದಕ್ಕೆ ಕಾರಣ ಅಂದರೆ ಆ ಹುಡುಗಿ ಮೇಲೆ, ಯಾಕಂದರೆ ಅದರಲ್ಲಿ ಒಬ್ಬ ಕೆಲವಷ್ಟು ಬೆಂಗಳೂರಿನಿಂದ ಯೂಟ್ಯೂಬರ್ಸ್ ಎಲ್ಲ ಬಂದು ಅದನ್ನು ಅವರು ಯಾಕೆ ಆ ರೀತಿ ಪ್ರೊಜೆಕ್ಟ್ ಮಾಡ್ತಿದ್ರು ಅವ್ರಿಗೆ ಗೊತ್ತದು. ಅವರು ಪತ್ರಿಕೆಗಳ ಮೇಲೂ ದಾಳಿ ಮಾಡ್ತಾಯಿದ್ರು, ಇದ್ರ ಮೇಲೂ ದಾಳಿ ಮಾಡ್ತಾರೆ. ಅದು ಏನೋ ಒಂದು ಪರ್ಸನಲ್ ಇದ್ರ ಥರ ಮಾಡ್ತಾಯಿದ್ರು ಅವರು. ಇವಾಗ ಆಗಲೇ ಒಂದು ವಾಟ್ಸಪ್ಪಲ್ಲಿ ಒಂದು ಫೇಕ್ ಮೆಸೇಜ್ ಹೋಗ್ತಾ ಇತ್ತು, ಇದ್ರ ಬಗ್ಗೆ ಸೆಕ್ಷನ್ಸ್ ಎಲ್ಲ ಹೊಡೆಸ್ಕೊಂಡಿದ್ದಾರೆ. ಅದರದ್ದು ಕೂಡ ನಾವು ಆಗಲೇ ಕೇಸ್ ಒಂದು ದಾಖಲೆ ಮಾಡಿದ್ದೀವಿ. ಯಾವುದು ಸರ್? ಒಂದು ಸೋಷಿಯಲ್ ಮೀಡಿಯಾ ಕೇಸ್ ಪ್ರಕರಣದ ಫೇಕ್ ನ್ಯೂಸ್ ಇದ್ರ ಬಗ್ಗೆ ಕೇಸ್ ಬಗ್ಗೆ ನೀವು ಹೇಳಿದ್ದು ಇದ್ರ ಬಗ್ಗೆ ಒಂದು ಆಗಲೇ ಏನಂತ ಹೇಳಿದ್ರು ಸರ್ ಅದರಲ್ಲಿ ಅವರು ಈ ಕೇಸ್ ಪ್ರಕರಣದಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಆ್ಯಡ್ ಮಾಡಲಾಗಿದೆ. ಕೇಸ್ ಒಂದು ಡೀಟೇಲ್ಸ್ ಫಾಲ್ಸ್ ಇನ್ಫಾರ್ಮೇಶನ್ ರಿಲೇಟೆಡ್ ಕೇಸ್ ಇದೆ ಅಂತ ಅವ್ರಂದ್ರೆ ಪ್ರೆಸ್ ಮೀಟ್ ಮಾಡಿ ಓಪನ್ ಆಗಿ ಹೇಳ್ತಾ ಇದ್ರು ಸರ್. ಅಂದರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಅದನ್ನು ಇನ್ವೆಸ್ಟಿಗೇಷನ್ನೇ ಇನ್ನೊಂದು ದಿಕ್ಕಿಗೆ ತೊಗೊಂಡು ಹೋಗೋದಕ್ಕೆ ಕೆಲವರು ಅವರೆಲ್ಲ ಕಮ್ಯುನಿಟಿ ಲೀಡರ್ಸ್ ಯಾರು ಬರ್ತಾ ಇರಲಿಲ್ಲ. ಅದು ಪ್ರೆಸ್ ಮೀಟೇ ಮಾಡಿದ್ರೆ ನ್ಯೂಸ್ ಹಾಕಿಲ್ಲ ಸರ್. ಅವರು ಪ್ರೆಸ್ ಮೀಟೇ ಮಾಡಿದ್ರು ರೇಪ್ ಆಗಿದೆ, ಅದಾಗಿದೆ, ಇದಾಗಿದೆ. ಏನೇನಿತ್ತು ಅಲಿಗೇಷನ್ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ವಿಲ್ ಗೋ ಓನ್ಲಿ ಬೈ ವಾಟ್ ಈಸ್ ದಿ ಎವಿಡೆನ್ಸ್, ಸೈಂಟಿಫಿಕ್ ಎವಿಡೆನ್ಸ್ ಏನಿದೆ ಅನ್ನೋದು. ರಿಷಬ್ ತಾಯಿಗೂ ಮತ್ತೆ ಚಿರಾಗಿಗೂ ಪರಿಚಯ ಇತ್ತು ಸರ್. ರಿಷಬ್ ತಾಯಿ ಮತ್ತೆ ಚಿರಾಗಿಗೂ ಪರಿಚಯ ಇತ್ತು. ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಇರುತ್ತೆ. ಅಂದ್ರೆ ಫ್ಯಾಮಿಲಿ ಒಟ್ಟಿಗೆ ಫೋಟೋಸು ಫಂಕ್ಷನ್ ಬಂದಂಥ ಕೆಲವೊಂದು ತೋರಿಸಿಲ್ಲ ತೋರಿಸ್ತಾರೆ. ಅವರು ಬಂದಿದ್ರು ಒಟ್ಟಿಗೆ ಇದ್ರು, ಮೊಬೈಲ್ ಕ್ಲೋಸ್ ಇದ್ರು. ಸೊ ಹಿಂಗೋದು ಕಾಂಟ್ಯಾಕ್ಟ್ ಆಗಬೇಕಾಗುತ್ತೆ. ಚರ್ಚೆಗೆ ಅಂತಂದ್ರೆ ಅವರು ನಾನಂತಂದ್ರೆ ಏನಂತಂದ್ರೆ ಅವ್ರು ಪ್ರೆಸ್ ಮೀಟ್ ಮಾಡಿ ಪ್ರತಿ ವಿಷಯಗಳನ್ನು ಅದೇ ಅದ್ರದ್ದು ನಾವು ಫೈನಲಿ FIR ಅಲ್ಲಿ ಏನು ಕಂಪ್ಲೇಂಟ್ ಕೊಡ್ತಾರೆ ದಟ್ ವಿ ವಿಲ್ ಟೇಕ್. ಫೈನಲಿ ನಮಗೆ ರಿಪೋರ್ಟ್ ಫೈನಲಿ ಚಾರ್ಜ್ ಶೀಟ್ ಅವನ ಅಣ್ಣ ಆ ಟೈಮಿಗೆ ಇಲ್ಲ ಆಗಿದೆ ಸರ್ ಮನೆಯಲ್ಲಿ ಸುಸೈಡ್ ಆದಾಗ. ಅವನಣ್ಣ ಆ ಟೈಮಿನಲ್ಲಿ ಅವಳಣ್ಣ ಅಲ್ಲ ಅವಳಣ್ಣ ಸರ್ ಸುಸೈಡ್ ಆದ ಟೈಮಲ್ಲಿ ಹುಡುಗಂದವ್ರದ್ದು ಅದೇ ಅದು ಸೇಮ್ ನಮಗೆ ಮೊಬೈಲ್ ಎಕ್ಸ್ಟ್ರಾಕ್ಷನ್ ಬಂದ ರಿಪೋರ್ಟ್ ಸರ್ ಹುಡುಗಂದು ಸಿಕ್ಕಿದ್ದು ಹುಡುಗಂದು ಮೊಬೈಲ್ ಅದು ಫೈನಲಿ ಅಥೆಂಟಿಕೇಟ್ ಆಗಬೇಕು ಡೇಟಾ. ಇವಾಗ ರಿಪೋರ್ಟ್ಸ್ ನೀವು ಹೇಳ್ಬೇಕು, ಇಫ್ ಇಟ್ ಈಸ್ ಜನರೇಟೆಡ್ ಇದೆ ಅಂದರೆ ಅದನ್ನು ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಆಮೇಲೆ ನಾವು 3-4 ಪೇಜಸ್ ಮಾಡಿದ್ರು. ಈ ಪಬ್ಲಿಕ್ ಪರ್ಸೆಪ್ಷನ್ ಏನಿದೆ ಅಂದರೆ ಆಮೇಲೆ ಅದೆಲ್ಲ ವೈರಲ್ ಆಯಿತು. ಇದರಲ್ಲಿ ಪಬ್ಲಿಕ್ ಪರ್ಸೆಪ್ಷನ್ ಏನಿದೆ ಅಂದರೆ ಅವರು ಈ ಕೇಸ್ನಲ್ಲಿ ಇದು ಏನಾಗಿದೆ ಅದಕ್ಕಿಂತ ಆಗುತ್ತೆ. ಇವಾಗ ಹುಡುಗಿದ ನಾವು ಮೊಬೈಲ್ ಫೋನ್ ಸೀಸ್ ಮಾಡಿ ಆಲ್ರೆಡಿ RFSL ಕಳಿಸಿದ್ದೀವಿ. FSL ಇದೆ. FSL ಅಲ್ಲಿಂದ ಅದು ಇನ್ನೂ ಬರೋದು ಬಾಕಿ ಇದೆ ರಿಪೋರ್ಟ್. ಬಂದಾದ್ಮೇಲೆ ಏನಿದೆ ಅನ್ನೋದು ಡೇಟಾ ಗೊತ್ತಾಗುತ್ತೆ. FSL ಏನಕ್ಕೆ ಸರ್? ಅದು ಮೊಬೈಲ್ ಫೋನ್ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಏನು ಕಂಟೆಂಟ್ ಇದೆ ಅಂತ ಇವಾಗ ಅವ್ರು ಸಬ್ಮಿಟ್ ಮಾಡಿದ ಚಾಟ್ ಇದನ್ನೆಲ್ಲ ನಾವು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಅದು ಫೋನಲ್ಲಿ ಏನು ಕಾನ್ವರ್ಸೇಷನ್ ಇವಾಗ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಅದೇನಿದೆ ಸರ್ ಡೆತ್ ನೋಟ್ ಏನಾದರೂ ಬರ್ತಿದ್ದಿಲ್ಲ ಸರ್? ಆ ಥರದ್ದು ಇಲ್ಲ ಕಾರಣದಂದು ಹೇಗೆ ಕಿರುಕುಳ ಅಂತ ತಗೊಂಡ್ರು ಅವರು ಆರೋಪ ಅಷ್ಟೇ. ಎಲ್ಲ ಪ್ರಕರಣದಲ್ಲೂ ಈ ರೀತಿ ಇಷ್ಟೊಂದು ತನಿಖೆ ನಡೆಯುತ್ತಾ ನೋಡಿ ಹೇಳಿದ್ರೆ ನೀವೇ 3 ಜನ ಇನ್ಸ್ಪೆಕ್ಟ್ರು, 6 ಜನ ಸಬ್ ಇನ್ಸ್ಪೆಕ್ಟರ್ಸ್ಗಳು, ಅಡಿಷನಲ್ SP, ಇಡೀ ಜಿಲ್ಲಾ ಪೊಲೀಸರು ಇಲ್ಲಿ ಬಿಟ್ಟು ಅಂದರೆ ನಿಮ್ಮ ಇಲಾಖೆಯ ಕರ್ತವ್ಯ. ಈಗ ಅವ್ರುಗಳು ಪ್ರತಿಭಟನೆ ಮಾಡ್ತಿದ್ದಾರೆ, ಅವ್ರನ್ನೆಲ್ಲ ನ್ಯಾಯ ಓಕೆ. ಇಡೀ ಫ್ಯಾಮಿಲಿನ ಅರೆಸ್ಟ್ ಮಾಡೋಂಥದ್ದು, ಅವ್ರನ್ನ ವಿಚಾರಣೆ ಮಾಡೋಂಥದ್ದು ಎಲ್ಲಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಸರ್ ಇದು? ಇದರಲ್ಲಿ ಏನಂದರೆ ಇವಾಗ ಯಾರು ಈ ಪ್ರಕರಣದಲ್ಲಿ ಅವರು ಅದ್ರದ್ದು ಬೇಸಿಸ್ ಆನ್ ಇದಕ್ಕೆ ಎನ್ಕ್ವೈರಿಗೆ ಅವರು ಅವಾಯ್ಡಿಂಗ್ ಎನ್ಕ್ವೈರಿ ಅನ್ನೋದು ಇದೆ ಜೊತೆಗೆ. ಇಟ್ ಈಸ್ ನಾಟ್ ಜಸ್ಟ್ ಇದು ಅವ್ರದ್ದು ಡೀಟೇಲ್ಸ್ ಇದು ಕೂಡ ಫ್ಯಾಮಿಲಿಯವರು ಕೂಡ ಇದರಲ್ಲಿ ಇದಾಗಿದ್ದಾರೆ. ಅಂದರೆ ಆರೋಪಿನ ಇದು ಎಸ್ಕೇಪ್ ಆಗೋದಲ್ಲಿ ಇದು ಅಂತೂ ಮಾಡಿದ್ದಾರೆ. ಸೊ ಅದ್ರದ್ದಕ್ಕೋಸ್ಕರ ಅದ್ರದ್ದು ಕೂಡ ಆ್ಯಡ್ ಆಗುತ್ತೆ ಆರ್ವರಿಂಗ್ ಸೆಕ್ಷನ್. ಬಟ್ ಆ ತನಿಖೆಯಲ್ಲಿ ನಮಗೆ ಪ್ರಿಲಿಮಿನರಿ ತಿಳಿದು ಬಂದಿರೋದ್ರ ಮೇಲೆ ನಾವು ಇದು ಮಾಡಿದ್ವಿ. ಸೊ ಎನ್ಕ್ವೈರಿ ಮಾಡಿದ್ಮೇಲೆ ಫುಲ್ ನಮಗೆ ಇನ್ನೂ ಡೀಟೇಲ್ಸ್ ಇದರಲ್ಲಿ ಇದ್ರ ಜೊತೆಗೆ ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಹೇಳಿದ್ದಾರೆ. ಈಗ ಅವ್ರನ್ನ ತಪ್ಪಿಸಲಿಕ್ಕೆ ಸಹಾಯ ಮಾಡಿದ್ವಿ. ಯಾರೆಲ್ಲ ಅವರನ್ನು ಗುರುತು ಮಾಡಿ ಅರೆಸ್ಟ್ ಮಾಡೋ ಪ್ರೊಸೆಸ್ ಮಾಡಲಾಗಿದೆ. ಅದು ನಡೆಯುತ್ತೆ. ಇವಾಗ ಅವ್ರು ಆರೋಪಿಸಿದಾದ್ಮೇಲೆ ಎಲ್ಲೆಲ್ಲಿ ಏನು ಸಪೋರ್ಟ್ ಸಿಗ್ತಿದೆ ಪ್ರಥಮವಾಗಿ ಅವರ ಪೇರೆಂಟ್ಸೇ ತಪ್ಪಿಸಿ ಟ್ರೈ ಮಾಡ್ತಾರೆ. ಅವ್ರನ್ನ ಕೂಡ ವಶಪಡಿಸಲಿಕ್ಕೆ ಟ್ರೈ ಮಾಡ್ತಾರೆ. ಅದು ನಾವು ನೋಡ್ತೀವಿ ಇನ್ನು ತನಿಖೆಯಲ್ಲಿ. ಈಗ ಯಾರ್ಯಾರು ಕೇಸ್ ಇದೆ ಸರ್ ಟೋಟಲ್? ಇವಾಗ ಸದ್ಯಕ್ಕೆ ಅವ್ರದ್ದು ಇವರು ಯಾರು ಚಿರಾಗ್ ಕೊಟ್ಟಾರ್ಕರ್ ಅವ್ರದ್ದು
ಇದ್ರ ಜೊತೆಗೆ ಅವ್ರಿಗೆ ಹೆಲ್ಪ್ ಮಾಡಿ ಚಿಕ್ಕಮ್ಮ ಅವರು ಸುವರ್ಣ ಅವರಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ಅವ್ರಿಗೆ ಪ್ರೊವೈಡ್ ಮಾಡಿದವರು ಯಾರು ಮೊಬೈಲ್ ಫೋನ್ ಇವಾಗ ಅವ್ರ ಜೊತೆ ಯಾರು ಸಿಕ್ಕಿದ್ದಾರೆ ಅವ್ರ ಅಂಕಲ್ ಕೂಡ ಅವರಿದ್ದಾರೆ. ಇದ್ರ ಜೊತೆಗೆ ಅವ್ರಿಗೆ ಯಾವ್ದಾದ್ರು ಯೂಸ್ ಮಾಡಿದ್ದಾರೆ, ಅವ್ರಿಗೆ ಯಾರು ಪ್ರೊವೈಡ್ ಮಾಡಿದ್ದಾರೆ ಈ ಥರ ಓಡೋಗೋದಕ್ಕೆ ಅದು ಕೂಡ ನಾವು ಚೆಕ್ ಮಾಡ್ತೀವಿ. ತಾಯಿ ಮೇಲೆ ಪ್ರಕರಣ ಇದೆ, ತಾಯಿ ತಂದೆ ತಾಯಿ ಮೇಲೆ ಅದಿನ್ನ ತನಿಖೆಯಿಂದ ಸರ್ ಎಫ್ ಐ ಆರ್ ನಲ್ಲಿ ಎಕ್ಸ್ಟ್ರಾ ಈಗ ಸೆಕ್ಷನ್ ಏನು ಸೇರಿಸಿದ್ದಿಲ್ಲ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು ರೇಟಲ್ಲಿ ಕಿರುಕುಳ, ಮಾನಸಿಕ ಕಿರುಕುಳ ಅಷ್ಟೇ ಇತ್ತು. ಆಮೇಲೆ ಅವರು ಲೈಂಗಿಕ ಕಿರುಕುಳದ ಆರೋಪ ಮಾಡಿದರು, ಅದೆಲ್ಲ ಅದೇನು ಸೆಕ್ಷನ್ ಇನ್ನೂ ಸೇರಿಸಿದ್ದಾರೆ? ಅದು ಆ ಥರದ್ದು ಯಾವ್ದು? ಅದು ನಾವು ವಿ ಆರ್ ವೇಟಿಂಗ್ ಫಾರ್ ಫೈನಲ್ FSL ಸರ್ ಆರೋಪ ಮಾಡಿ ಧಮಕಿ ಹಾಕಿದ್ರು ಅಂತ ಹೇಳಿದ್ರು ಒಂದು. ಎರಡನೇದು ಪೋಸ್ಟ್ ಮಾರ್ಟಮ್ ನಡೀತಾ ಇರ್ಬೇಕಾದ್ರೆ ಒಂದು 2-3 ಜನ ಬಂದ್ಬಿಟ್ಟು ಏನೋ ಧಮಕಿ ಹಾಕೋ ಥರ ಮತ್ತು ಅದನ್ನು ನೋಡೋ ಥರ ಅದನ್ನೆಲ್ಲ ಅಬ್ಸರ್ವ್ ಮಾಡೋ ಥರ ಇತ್ತು ಅಂತ ಹೇಳಿದ್ರು. ಅವ್ರ ಮೇಲೆ ಏನಾದರೂ ಕ್ರಮ ತಗೊಂಡಿದ್ದೀರಾ? ಅದಿಲ್ಲ ಫೈನಲಿ ಅದು ವಿಲ್ ಹ್ಯಾವ್ ಟು ಡೂ ದಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್. ಯಾಕಂದರೆ ಎವಿಡೆನ್ಸ್ ಇರಬೇಕು ಕಂಪ್ಲೀಟ್ಲಿ. ಇವಾಗ ಸುಮ್ಮನೆ ಅದ್ರದ್ದು ವೆರಿಫಿಕೇಶನ್ ಏನಿದೆ ಮಾಡಬೇಕು. ಈಗ ಮೊಬೈಲ್ ಯಾಕಂದರೆ FSL ರಿಪೋರ್ಟ್ ಬಂದಾದ್ಮೇಲೆ ತಿರ್ಗಿ ಫೈನಲ್ ಒಪಿನಿಯನ್ ಪ್ರತಿಭಟನೆ ಮಾಡಿದ್ರು ಸಿದ್ದಾಪುರಲ್ಲಿ. ಅಲ್ಲೂ ಇದೇ ಥರ ಎಷ್ಟೊಂದು ಸಂಶಯಗಳು ಬಂದಿತ್ತು. ಅದನ್ನು ವೆರಿಫೈ ಮಾಡಿದಲ್ಲಿ ನಮಗೆ ಅಲ್ಲಿ ಅದು ಆಕ್ಸಿಡೆಂಟ್ ಇಲ್ಲ ಅಂತ ಅದು ಕಂಡು ಬಂದಿದ್ದು. ಅದಾದಮೇಲೆ ಅದು ಮರ್ಡರ್ದಾಗಿತ್ತು ಕೇಸ್. ಸೊ ಎಷ್ಟೊಂದು ಪ್ರಕರಣಗಳಲ್ಲಿ ನಾವು ಕಂಪ್ಲೀಟ್ ಲಾಜಿಕಲ್ ಕನ್ಕ್ಲೂಷನ್ ಬರಬೇಕಾಗುತ್ತೆ ವಾಟ್ ಈಸ್ ರಿಲೇಟೆಡ್ ಟು ದ ಕೇಸ್. ಸರ್ ಈಗ ಸರ್ ನಾವು ಬಂದು 15 ಇಯರ್ಸ್ ಆಯ್ತು ಇಲ್ಲಿ ಒಂದು ಸೂಸೈಡ್ ಪ್ರಕರಣ ಎಷ್ಟು ದಿವಸ ಆಗುತ್ತೆ ಅಲ್ವಾ ಪ್ರಯತ್ನ. ಇದು ನೋಡಿ ಎಷ್ಟು ಜನ ಟೀಮ್ ಹೋಗಿದ್ರು. 3 ಇನ್ಸ್ಪೆಕ್ಟರ್ 6 ಸಬ್ ಇನ್ಸ್ಪೆಕ್ಟರ್ ರೊಟೇಷನ್ ಬೇಸಿಸಲ್ಲಿ ಆಸ್ ಪರ್